ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗಿರ್ತಾರೆ. ಈ ವಾರ ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ಒಂದು ಅಂತಾರಾಷ್ಟ್ರೀಯ ವಿದ್ಯಮಾನವನ್ನು ಚರ್ಚಿಸಬೇಕು ಅಂತ ಅನ್ನಿಸ್ತು. ಇದೇ ತಿಂಗಳು 14ನೇ ತಾರೀಕು ಆಸ್ಟ್ರೇಲಿಯಾದ ಸಿಡ್ನಿ ನಗರದಲ್ಲಿರುವ ಬಾಂಡಿ ಬೀಚ್ನಲ್ಲಿ ನಡೆದಂಥ ನರಮೇಧ. ತಂದೆ ಮತ್ತು ಮಗ ಆ ಬೀಚ್ನಲ್ಲಿ ಹನಕ ಹಬ್ಬ ಆಚರಣೆಗೆ ಸೇರಿದ್ದ ಸಾವಿರಾರು ಜನರ ಮೇಲೆ ಇಂಡಿಸ್ಕ್ರಿಮಿನೇಟ್ ಫೈರಿಂಗ್ ಮಾಡಿದ್ರು. 9 ನಿಮಿಷಗಳ ಕಾಲ ನಡೆದಂಥ ಆ ಗುಂಡಿನ ದಾಳಿಯಲ್ಲಿ ಹಬ್ಬಕ್ಕೆ ಅಂತ ಸೇರಿದ್ದ 16 ಜನ ಸತ್ತೋದ್ರು, ಒಂದು 45 ಜನರಿಗೆ ಗಾಯಗಳಾಗಿದ್ದಾವೆ. ದಾಳಿಕೋರರ ಪೈಕಿ ಒಬ್ಬನನ್ನು ಪೊಲೀಸರು ಹೊಡೆದು ಹಾಕಿದ್ದಾರೆ, ಇನ್ನೊಬ್ಬನನ್ನು ಜೀವಂತ ಬಂಧಿಸಿದ್ದಾರೆ. ಇದು ಆಸ್ಟ್ರೇಲಿಯಾಕ್ಕೆ ಸೀಮಿತವಾದ ಘಟನೆ ಅಲ್ಲ. ಯಹೂದಿ ಮತ ಪಾಲನೆ ಮಾಡುವವರನ್ನು ಟಾರ್ಗೆಟ್ ಮಾಡಲಾಗಿತ್ತು ಅನ್ನುವಂಥದ್ದು ರಹಸ್ಯ ಏನಲ್ಲ. ದಾಳಿಕೋರರು ಮುಸ್ಲಿಂ ಮತಕ್ಕೆ ಸೇರಿದವರಾಗಿದ್ದರು ಅನ್ನುವುದು ಕೂಡ ರಹಸ್ಯವಲ್ಲ. ಈ ಪ್ರಪಂಚದಲ್ಲಿ ಯಹೂದಿ ಮತಕ್ಕೆ ಸೇರಿದ ಒಬ್ಬ ವ್ಯಕ್ತಿ ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ತನ್ನ ಹತ್ತಿರದಲ್ಲೊಬ್ಬ ಮುಸ್ಲಿಂ ಇದ್ದಾನೆ ಅಂತಂದರೆ ಇನ್ಸೆಕ್ಯೂರ್ಡ್ ಫೀಲ್ ಮಾಡಿಕೊಳ್ತಾನೆ. ಹೌದಾ ಅಲ್ಲವಾ? ಇದಕ್ಕೆ ಕಾರಣ ಏನು? ಪರಿಹಾರ ಏನಾದರೂ ಇದೆಯಾ? ಈ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಬೇಕಾಗಿತ್ತು. ನಮಗೆ ಇವತ್ತು ಅತಿಥಿಯಾಗಿ ಸಿಕ್ಕವರು ವಿಂಗ್ ಕಮಾಂಡರ್ ರಾಜೀವ್ ಅವರು. ರಾಜೀವ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಂಗ್ ಕಮಾಂಡರ್ ರಾಜೀವ್ ಅವರಿಗೆ ಅವರ ಟೈಟ್ಲ್ ಹೇಳುತ್ತೆ, ನಿವೃತ್ತ ಹಿರಿಯ ಸೇನಾಧಿಕಾರಿ, ಜೊತೆಗೆ ವಿದೇಶಾಂಗ ವ್ಯವಹಾರಗಳು ಮತ್ತು ರಕ್ಷಣೆಯಲ್ಲಿ ವಿಶೇಷ ಆಸಕ್ತಿ ಇದೆ. ಅವ್ರನ್ನ ಪ್ರಶ್ನಿಸೋದಕ್ಕೆ ಅನೇಕರು ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಇಂಟ್ರಡಕ್ಷನಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದೆ, ತುಂಬ ರಾ ಅನ್ನಿಸ್ತಿತ್ತು ಕೇಳುವುದಕ್ಕೆ. ಪ್ರಪಂಚದ ಯಾವುದೇ ಭಾಗದಲ್ಲಿ ಒಬ್ಬ ಯಹೂದಿ ಇದ್ದರೆ ಆತನಿಗೆ ಹತ್ತಿರದಲ್ಲೊಬ್ಬ ಮುಸಲ್ಮಾನ ಇದ್ದಾನೆ ಅಂತ ಗೊತ್ತಾದರೆ ಒಂದು ಅಭದ್ರತೆಯ ಭಾವ ಕಾಡುತ್ತೆ. ವಾಸ್ ಇಟ್ ರಿಯಲಿ ಅ ರಾ ಸ್ಟೇಟ್ಮೆಂಟ್ ಆರ್ ಸತ್ಯಕ್ಕೆ ಹತ್ತಿರವಾದ ಹೇಳಿಕೆ ಅಂತಂತೀರಾ? ಇತ್ತೀಚಿನ ಇನ್ಸಿಡೆಂಟ್ಸ್ ನೋಡಿದ್ರೆ ಸತ್ಯದ ಮಾತು ಅಂತ ಅನಿಸುತ್ತೆ. ಬಟ್ ಇದನ್ನು ನಾವು ಒಂದು ಅನಲೈಸ್ ಮಾಡಿದ್ರೆ ಇದು ಒಂದು ಕಡೆಯ ತಪ್ಪು ಅಥವಾ ಒಂದು ಕಡೆ ಸರಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಒಪಿನಿಯನ್. ಓಕೆ, ಇದರಲ್ಲಿ ಎರಡು ಕಡೆಯಿಂದನೂ ತಪ್ಪುಗಳಾಗಿವೆ, ಎರಡು ಕಡೆಯಿಂದನೂ ತಿದ್ದುವಂಥ ಪರಿಸ್ಥಿತಿ ಇದೆ. ಆದರೆ ಎರಡು ಕಡೆಯಿಂದನೂ ಒಂದು ಘಟ್ಟ ಏನಿದೆ, ಒಂದು ಪೊಲಿಟಿಕಲ್ ಪವರ್ ಅಥವಾ ಅಲ್ಲಿರೋ ನಾಯಕತ್ವ ಏನಿದೆ, ಕಮ್ಯುನಿಟಿ ನಾಯಕತ್ವ, ದೇ ಆರ್ ನಾಟ್ ವಿಲ್ಲಿಂಗ್ ಟು ಕಾಂಪ್ರಮೈಸ್. ಓಕೆ, ಆ್ಯಂಡ್ ದಟ್ ಈಸ್ ಲೆಟ್ಟಿಂಗ್ ಅಸ್ ಡೌನ್. ಯಾಕೆ ಈ ಸ್ಥಿತಿ ಯಾಕೆ ಬಂತು ಅಂತ? ಈ ಸ್ಥಿತಿ ಯಾಕೆ ಬಂತು ಅಂದರೆ ಸ್ವಲ್ಪ ಹಿಂದೆ ಹೋಗ್ಬೇಕಾಗತ್ತೆ. ನಮಗೆ ಟೈಮ್ ಇದ್ದರೆ ಮಾತಾಡ್ಬೋದು. ದಯವಿಟ್ಟು ನೋಡಿ, ಈಗ ಇಸ್ಲಾಂ ಮತ ಬಂದಾಗ ಪೀಪಲ್ ಆಫ್ ದ ಬುಕ್ ಅಂತ ಬಂತು. ಅಂದರೆ ಪೀಪಲ್ ಆಫ್ ದ ಬುಕ್ ಯಾರು? ಅಲ್ ಕಿತಾಬ್ ಅನ್ಸುತ್ತೆ. ಪ್ರಾಯಶಃ ಪ್ರೇಕ್ಷಕರಲ್ಲಿ ಯಾರು ಇಸ್ಲಾಂ ಮತದವರಿದ್ದರೆ ಅವರು ಇದನ್ನ ಸರಿಯಾಗಿ ಹೇಳ್ಬೋದು. ನನ್ನ ಭಾಷೆ ಸ್ವಲ್ಪ ತಪ್ಪಾಗಿರ್ಬೋದು, ಕ್ಷಮಿಸಬೇಕು. ಅಲ್ ಕಿತಾಬ್ ಅನ್ಸುತ್ತೆ ಅದ್ರ ಹೆಸರು. ಪೀಪಲ್ ಆಫ್ ದ ಬುಕ್ ಅಂದರೆ ಅವ್ರಿಗೆ ಒಂದು ದರ್ಜಿ ಕೊಟ್ಟಿದ್ದಾರೆ, ಅಂದರೆ ಒಂದು ಸ್ಪೆಷಲ್ ಮೆನ್ಷನ್ ಇದೆ, ಸ್ಟೇಟಸ್, ಪ್ರೈಸಿಂಗ್ ದೆಮ್. ಯಾರು ಇವರು ಪೀಪಲ್ ಆಫ್ ದ ಬುಕ್? ಅಪಾರ್ಟ್ ಫ್ರಮ್ ಅಫ್ಕೋರ್ಸ್ ಮುಸ್ಲಿಮ್ ಪೀಪಲ್ ಆಫ್ ಫಾಲೋಯಿಂಗ್ ಇಸ್ಲಾಮಿಕ್ ಐಡಿಯಾಲಜಿ ಆರ್ ಕ್ರಿಶ್ಚಿಯನ್ಸ್ ಆ್ಯಂಡ್ ಜೂಸ್. ಕುರಾನ್ನಲ್ಲಿ ಕೆಲವೊಂದು ಫ್ರೇಸಸ್ಸಲ್ಲಿ ಮೋಸಸ್ ಅವ್ರನ್ನು ಮೋಸಸ್ಸಿನ ಮೆಚ್ಚುಗೆನೂ ಇದೆ. ಸೊ ಹಾಗಾಗಿ, ಬಟ್ ಅದೇ ಇನ್ನು ಕೆಲವು ಫ್ರೇಸಸ್ ತೊಗೊಂಡ್ರೆ ಅವ್ರ ವಿರುದ್ಧವಾದ ಫ್ರೇಸ್ಗಳು ಇವೆ. ಎಸ್, ನಾವು ಅಲ್ಲಿ ಹೋಗಲ್ಲ, ಯಾಕೆಂದರೆ ವಿ ಆರ್ ನಾಟ್ ಡಿಸ್ಕಸಿಂಗ್, ವಿ ಆರ್ ನಾಟ್ ರಿಲಿಜಿಯಸ್ ಪೀಪಲ್. ಎಸ್, ವಿ ಜಸ್ಟ್ ನೋ ಸರ್ಫೇಸ್ ಲೆವೆಲ್ ನಮ್ಗೆ ಗೊತ್ತು. ಕೆಲವೊಂದು ಫ್ರೇಸಸ್ನಲ್ಲಿ ಪ್ರೈಸ್ ಮಾಡಿದ್ದಾರೆ, ಕೆಲವೊಂದು ಪ್ರೈಸಸ್ ವರ್ಸಸ್ನಲ್ಲಿ ಇಟ್ಸ್ ಎಗೇನ್ಸ್ಟ್ ದೆಮ್ ಅಂತ. ಆವಾಗ ಮುಖ್ಯವಾಗದ್ದೇನು, ಇದನ್ನು ಇಂಟರ್ಪ್ರಿಟೇಷನ್ ಮಾಡೋರು ಯಾರು, ಅವ್ರ ಮೇಲೆ ಭಾರ ಬೀಳುತ್ತೆ. ಓಕೆ. ಸೊ ಏನಾಗ್ತಿದೆ ಅಂದರೆ, ಮುಸ್ಲಿಂ ಕಮ್ಯುನಿಟಿನಲ್ಲಿ ಅಥವಾ ಇಸ್ಲಾಮಿಕ್ ಗ್ಲೋಬಲ್ ಕಮ್ಯುನಿಟಿನಲ್ಲಿ ದ ಪ್ರೊಪೋನೆಂಟ್ಸ್ ಆಫ್ ಇಸ್ಲಾಮಿಕ್ ಐಡಿಯಾಲಜಿ ಅವ್ರು ಹೆಚ್ಚಾಗಿ ಯಾವ ವರ್ಸಸ್ನ ಪ್ರಾಪಗೇಟ್ ಮಾಡ್ತಿದ್ದಾರೆ, ದಟ್ ಈಸ್ ಬ್ರೀಡಿಂಗ್ ಫಂಡಮೆಂಟಲಿಸಮ್. ಓಕೆ. ಹಾಗಂತ ಕುರಾನ್ನಲ್ಲಿ ಈ ಥರ ವರ್ಸಸ್ ಇಲ್ಲ ಅಂತಿಲ್ಲ, ಬಟ್ ಅದಕ್ಕೆ ಕೊಡಬೇಕಾಗಿರೋ ಒಂದು
ಭಾರ ಅಥವಾ ಒಂದು ವೆಯ್ಟೇಜ್ ಕೊಟ್ಟಿಲ್ಲ. ಹಾಗಾಗಿ ಇಲ್ಲ ಕುರಾನನ್ನು ಓದದೇ ಇರೋರು ಅಥವಾ ಕುರಾನ್ ಒಬ್ಬ ಮೌಲ್ವಿಯಿಂದ ತಿಳ್ಕೊಳ್ಳೋರು ಮೌಲ್ವಿ ಏನು ಹೇಳ್ತಾನೋ ಅದನ್ನು ಅರ್ಥ ಮಾಡ್ಕೊತಾರೆ. ಹೌದು ಅಲ್ವಾ? ಅವನು ಯಾವುದನ್ನು ಸರಿ ಅಂತಾನೋ ಅದನ್ನು ಅವರು ಅರ್ಥ ಮಾಡ್ಕೊತಾರೆ. ಹಾಗಾಗಿ ಅವನು ಅದನ್ನು ಸರಿ ಅಂದರೆ ವರ್ಸಸ್ ವಿಚ್ ಪ್ರಾಬಬ್ಲಿ ಆರ್ ನಾಟ್ ಆಮಿಕಬಲ್ ಟು ಜೂಸ್ ಆ್ಯಂಡ್ ಕ್ರಿಶ್ಚಿಯನ್ಸ್ ಅದನ್ನು ಅವ್ನು ಒತ್ತಡ ಕೊಟ್ಟರೆ ಅವ್ರು ಅದೇ ಸರಿ ಅಂತ ಹೋಗ್ತಾರೆ. ಎಸ್. ಸೊ ಐ ಥಿಂಕ್ ದಟ್ ಈಸ್ ಒನ್ ಸೆಟ್ ಪ್ರಾಬ್ಲಮ್ ಇನ್ನ ಒಂದು ಸೆಕ್ಷನ್. ಸೊ ಪುಸ್ತಕದಲ್ಲಿ ಬರೆದಿಡಲಾಗಿದೆ, ಆದ್ದರಿಂದ ಇವರು ನಮ್ಮ ಶತ್ರುಗಳು ಅಂತ ಭಾವಿಸುವುದು ಒಂದು ಭಾಗ. ಇದು ರಿಲಿಜಿಯಸ್, ಪೊಲಿಟಿಕಲ್. ಎರಡನೇದು ಏನಾಯಿತು ಅಂದರೆ, ಈ ಪ್ರಾಯಶಃ ಭೂಮಂಡಲದಲ್ಲಿ ನಾವು ಏನೇನು ತೊಂದರೆ ನೋಡ್ತೀವೋ ಇವತ್ತಿನ ಪ್ರಪಂಚದಲ್ಲಿ, ಅಂದರೆ ಜಿಯೋಪೊಲಿಟಿಕಲ್ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ಒಂದೇ ಕಾರಣ. ಇಟ್ ಈಸ್ ದ ವೆಸ್ಟರ್ನ್ ವರ್ಲ್ಡ್, ಇನ್ ಪರ್ಟಿಕ್ಯುಲರ್ ದ ಬ್ರಿಟಿಷರ್ಸ್. ಎಸ್. ಓಕೆ, ನಮ್ಮ ಎಲ್ಲ ಪ್ರಾಬ್ಲಮ್ಸ್ಗೂ ಮೂಲ ಕಾರಣ ಅವರೇ. ಅಂದರೆ ವಸಾಹತುಶಾಹಿ ಕಾಲದಲ್ಲಿ ಅವರು ಮಾಡಿರುವ ಅಧ್ವಾನಗಳು ಅಂತ. ಈಗೇನಾಯಿತು ಅಂದರೆ World War I ಒಟೋಮನ್ ಎಂಪೈರ್ ಅಂತಿತ್ತು, ಟರ್ಕಿಶ್ ಎಂಪೈರ್, ವಿಚ್ ವಾಸ್ ವೆರಿ ಸ್ಟ್ರಾಂಗ್, ಬಟ್ ಇಟ್ ವಾಸ್ ಡಿಕ್ಲೈನಿಂಗ್. ಅವ್ರ ವಿರುದ್ಧ ಬ್ರಿಟಿಷರ್ಸ್ ವಾಂಟೆಡ್ ಜೂಯಿಶ್ ಸಪೋರ್ಟ್. ಜೂಸ್ ಎಲ್ಲಿದ್ದರು? US ಎಲ್ಲಿದ್ದರು, ಯುರೋಪ್ನಲ್ಲಿ ಸ್ವಲ್ಪ ಇದ್ದರು, ರಷ್ಯಾನಲ್ಲಿ ಬಹಳಷ್ಟು ಜನ ಇದ್ದರು. ಸೊ ಇವ್ರಿಗೆ ಸಪೋರ್ಟ್ ಬೇಕಿತ್ತು. ಸೊ 1970 ಒಂದು ಬೆಲ್ಫೋರ್ತ್ ಅಗ್ರಿಮೆಂಟ್ ಅಂತ ಒಂದು ಮಾಡ್ಕೊಂಡು ವಿತ್ ರಾತ್ಸ್ಚೈಲ್ಡ್ ಅಂತ ಒಬ್ಬರು ಜೂಯಿಷ್ ಮಲ್ಟಿ ಬಿಲಿಯನಿಯರ್, ಅವ್ರ ಫ್ಯಾಮಿಲಿ ಟ್ರೀ ನಿಮ್ಗೆ ಗೊತ್ತಿರ್ಬೋದು. ಸೊ ಅವ್ರ ಜೊತೆ ಒಂದು ಒಪ್ಪಂದ ಆಯಿತು. ಆ ಒಪ್ಪಂದದಲ್ಲಿ ಏನು ಅಂದರೆ, ಬ್ರಿಟಿಷ್ ಪ್ರಾಮಿಸ್ಡ್ ಸಪೋರ್ಟ್ ಫಾರ್ ಕ್ರಿಯೇಷನ್ ಆಫ್ ಎ ಜೂಯಿಷ್ ಸ್ಟೇಟ್ ಇನ್ ಪ್ಯಾಲೆಸ್. ಎಸ್. ಅದಕ್ಕೆ ಮುಂಚಿತವಾಗಿ ಇದೇ ಬ್ರಿಟಿಷರ್ಸು ಒಂದು ಒಪ್ಪಂದ ಮಾಡ್ಕೊಂಡಿದ್ರು ಅರಬ್ಸ್ ಜೊತೆ, ದಟ್ ವಿ ವಿಲ್ ಕ್ರಿಯೇಟ್ ಅನ್ ಅರಬ್ ನೇಷನ್ ಅಂತ. ಎರಡು ಕಡೆನೂ ಹೌದು ದಾಳಿ ಆಡಿದ್ರು. ಅದಾದಮೇಲೆ World War II ಆಯಿತು. World War II ಆದಾಗ ಏನಾಯಿತು, ಹಿಟ್ಲರ್ ಸ್ಟಾರ್ಟೆಡ್ ಪರ್ಸಿಕ್ಯೂಟಿಂಗ್ ಜೂಸ್. ಸೊ ಜೂಸ್ ಎಲ್ಲರೂ ಅಲ್ಲಿಂದ ದೇ ಸ್ಟಾರ್ಟೆಡ್ ಮೈಗ್ರೇಟಿಂಗ್. ಇನ್ 1920s 1945 ದೇ ಸ್ಟಾರ್ಟೆಡ್ ಮೈಗ್ರೇಟಿಂಗ್ ಟು ಪ್ರೆಸೆಂಟ್ ಡೇ ಇಸ್ರೇಲ್. ಬರೀ ಮೈಗ್ರೇಟ್ ಆಗಲಿಲ್ಲ, ದೇ ವರ್ ಇಂಡಸ್ಟ್ರಿಯಸ್, ದೇ ವರ್ ಇಂಟೆಲಿಜೆಂಟ್. ಸೊ ಅವ್ರು ಏನು ಮಾಡಿದ್ರು, ಮಾಡರ್ನ್ ಟೆಕ್ನಿಕ್ಸ್ ಯೂಸ್ ಮಾಡಿ ದೇ ಸ್ಟಾರ್ಟೆಡ್ ಡೆವಲಪಿಂಗ್ ಎ ಡೆಸರ್ಟ್. ಸೊ ಯಾವಾಗ ಅವ್ರು ಡೆವಲಪ್ಮೆಂಟ್ ಮಾಡೋಕ್ಕೆ ಶುರು ಮಾಡಿದ್ರೋ ಅವ್ರ ಹತ್ರ ಅಂತಸ್ತು, ದುಡ್ಡಿನ ಶಕ್ತಿ ಎಲ್ಲ ಜಾಸ್ತಿ ಆಯಿತು. ಡೆವಲಪ್ಮೆಂಟ್ ಇನ್ ದ ಸೆನ್ಸ್ ಅದೊಂದು ಮರಳುಗಾಡು, ಎಲ್ಲೆಲ್ಲಿಂದಲೂ ನೀರು ತಗೊಂಬಂದರು, ಏನು ಕೃಷಿ ಶುರು ಮಾಡಿದ್ರು, ಇಂಡಸ್ಟ್ರಿ ಶುರು ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ರಿಗಳು ಸುಮಾರು ಸಿಗ್ತವೆ. ಎಸ್. ಸೊ ಅದರಿಂದ ಏನಾಯಿತು, ಒಂದು ಸಮಾಜದಲ್ಲಿ ಜೂಯಿಷ್ ಸೆಟಲ್ಮೆಂಟ್ ಅಥವಾ ಜೂಯಿಷ್ ಸೆಟ್ಲರ್ಸ್ದು ಒಂದು ಭಾರ, ಅಂದರೆ ದೇ ಬಿಕೇಮ್ ದ ಟಾಪ್ ಲೇಯರ್ ಆಫ್ ದ ಸೊಸೈಟಿ, ವೇರ್ ಆಸ್ ದ ಅರಬ್ಸ್ ವರ್ ದ ಲೋವರ್ ಲೇಯರ್ ಆಫ್ ಸೊಸೈಟಿ. ಆಬ್ವಿಯಸ್ಲಿ ಫ್ರಿಕ್ಷನ್ ಸ್ಟಾರ್ಟೆಡ್. 1948 ಯಾವಾಗ ಇಸ್ರೇಲ್ ಸ್ಥಾಪನೆದು ಇದಾಯಿತೋ ಆ ಕ್ಷಣವೇ ಅಕ್ಕಪಕ್ಕದಲ್ಲಿರೋ ಅರಬ್ ನೇಷನ್ಸು ಅದನ್ನು ಒಪ್ಕೊಳ್ಳಿಲ್ಲ. ಅವತ್ತು ಶುರುವಾಗಿದ್ದ ಯುದ್ಧ ಇದುವರೆಗೂ ನಡೀತಾ ಇದೆ. ಮಧ್ಯದಲ್ಲಿ ವಿರಾಮ ಸಿಗುತ್ತೆ, ಬಟ್ ಮಾನಸಿಕವಾಗಿ ಅವರಿಬ್ಬರಲ್ಲೂ ಇರೋ ಒಂದು ಜಗಳ, ದಾಯಾದಿಗಳು ಜಗಳ. ಈಗ ನಾವು ಹೇಗೆ ಮಹಾಭಾರತದಲ್ಲಿ ಕೌರವರು ಪಾಂಡವರು ಅಂತ ಹೇಳ್ತೀವೋ, ಅದೇ ಥರ ಇಬ್ಬರು ಬಂದಿರೋದು ಒಂದೇ ಲೈನಲ್ಲಿ, ಒಂದೇ ಲೀನಿಯೇಜ್. ಬಟ್ ಆ ಲೀನಿಯೇಜ್ನಲ್ಲಿ ದಾಯಾದಿಗಳಾದ್ರಿಂದ ಆ ಸಂಪತ್ತು, ಪ್ಯಾಲೆಸ್ಟೈನ್ ಅನ್ನೋ ಸಂಪತ್ತಿಗೆ ಇಬ್ಬರು ಹೊಡೆದಾಡ್ತೀವಿ ಅಷ್ಟು. ಆಲ್ ಆರ್ ಏನೋ ಪೀಪಲ್ ಆಫ್ ದ ಬುಕ್ ಒನ್. ಎಸ್. ಮೂರನೇದು, ಎರಡು ಪಿಲ್ಲರ್ ಹೇಳಿದ್ವಿ. ಮೂರನೇ ಪಿಲ್ಲರ್ ಏನು ಅಂದರೆ, ಈಗ ನಮ್ಮ ಒಂದು ಹಿಂದೂಗಳನ್ನ ತೊಗೊಳ್ಳೋಣ. ಹಿಂದೂ ಅನ್ನೋ ಒಂದು ಕಮ್ಯುನಿಟಿ ಇದೆ. ಈಗ ನಾವು ಪಾಕಿಸ್ತಾನದಲ್ಲೇ ಆಗಲಿ ಬಾಂಗ್ಲಾದೇಶನಲ್ಲೇ ಆಗಲಿ ಹಿಂದೂಗಳನ್ನ ಕೊಂದು ಹಾಕಿದ್ರು ಅಥವಾ ಕನ್ವರ್ಟ್ ಮಾಡಿದ್ರು, ಏನೋ ಒಂದು ಮಾಡಿದ್ರು. ನಾವು UN ಹೋದ್ವೋ ಅಥವಾ ಎಲ್ಲೋ ಒಂದು ಕಡೆ ಪ್ರತಿಕ್ರಿಯೆ ಕೊಟ್ವೋ ಹೊರತು, ಆಸ್ ಎ ಕಮ್ಯುನಿಟಿ ವಿ ಡಿಡ್ ನಾಟ್ ವೇಕ್ ಅಪ್ ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ಸಂಬಡಿ ಹೂ ಇಸ್ ನಾಟ್ ರಿಲೇಟೆಡ್. ನಮ್ಮ ಪಕ್ಕದಲ್ಲಿ ಯಾರೋ ಒಬ್ರು ಇದ್ದಾನೆ, ಮುಸ್ಲಿಂ ಮತದವನು ಅಥವಾ ಇಸ್ಲಾಮಿಕ್ ಮತದವನು, ಅವನ ಮೇಲೆ ನಾನು ದ್ವೇಷ ತೋರಿಸಲಿಲ್ಲ. ಹೌದು ಆಯ್ತಾ? ಬಿಕಾಸ್ ದಟ್ ಈಸ್ ಪಾಕಿಸ್ತಾನ, ಬಾಂಗ್ಲಾದೇಶ ಹೇಳ್ತೀರಿ. ಕಾಶ್ಮೀರದಲ್ಲಾಗಿದ್ದು ಕರೆಕ್ಟ್, ಅಬ್ಸಲ್ಯೂಟ್ಲಿ ರೈಟ್. ಕಾಶ್ಮೀರದಲ್ಲಾಗಿದ್ದಕ್ಕೂ ನನ್ನ ಪಕ್ಕದ ಮನೇಲಿ ಒಬ್ಬ ಇಸ್ಲಾಮಿಕ್ ಐಡಿಯಾಲಜಿ ಇದ್ದಾನೆ, ನಾನು ಅವನ ಮೇಲೆ ದ್ವೇಷ ತೀರಿಸ್ಕೋಬೇಕು ಅಂತ ಹೋಗಲಿಲ್ಲ. ಹೌದು, ಇದು ಒಂದು ವ್ಯತ್ಯಾಸ. ನಮ್ಮ ಒಂದು ಇದು ಅಥವಾ ಹಿಂದೂ ಐಡಿಯಾಲಜಿಲಿ ಏನು ಅಂದರೆ, ಒಂದು ಕ್ಷಮೆ, ಒಂದು ಜೊತೆಗಿರೋ ಒಂದು ಧಾರಣೆ, ಇದೆಲ್ಲ ಜಾಸ್ತಿ ಇದೆ. ಅವರಲ್ಲಿ ಏನು ಅಂದರೆ, ವೆನ್ ಯು ಕನ್ಸಿಡರ್ ಅಬ್ರಹಮಿಕ್ ಸೆಕ್ಟ್ಸ್, ದೇ ಡೋಂಟ್ ಬಿಲೀವ್ ಇನ್ ದ ನೇಷನ್ ಇನ್ ದ ಪ್ರಿನ್ಸಿಪಲ್ ಆಫ್ ನೇಷನ್ಹುಡ್. ದೇಶವನ್ನು ಕಟ್ಟಡ ಇಲ್ಲ ಅವ್ರಿಗೆ. ಅವರು ಕಾಮ್ ಅಂತ, ಅದು ಸರಿನೋ ತಪ್ಪೋ ಅದು ಈ ಚರ್ಚೆಗೆ ಬೇಡ ಅದು. ಬಟ್ ಅವರ ಒಂದು
ನೇಚರ್ ಆಫ್ ಔಟ್ಲುಕ್ ಆಫ್ ದ ವರ್ಲ್ಡ್ ಈಸ್ ನಾಟ್ ಡಿಫೈನ್ಡ್ ಬೈ ನ್ಯಾಷನಲ್ ಬೌಂಡ್ರೀಸ್. ಇಟ್ ಈಸ್ ಡಿಫೈನ್ಡ್ ಬೈ ದ ಬುಕ್ ಆ್ಯಂಡ್ ದ ಮುಸ್ಲಿಂ ಫೇತ್. ಅದಾದ್ರಿಂದ ಏನಾಗುತ್ತೆ ಅಂದರೆ, ಎಲ್ಲೋ ಒಂದು ಪ್ಯಾಲೆಸ್ಟೈನ್ನಲ್ಲೋ ಅಥವಾ ಎಲ್ಲೋ ಒಂದು ಗಾಜಾಲೋ ಅಥವಾ ಎಲ್ಲೋ ಒಂದು ಚೆಚ್ನಿಯಾನಲ್ಲೋ ಏನೋ ಒಂದು ಇನ್ಸಿಡೆಂಟ್ ಆದಲ್ಲಿ ಎಲ್ಲೋ ಇರೋ ಆಸ್ಟ್ರೇಲಿಯಾನಲ್ಲಿರೋ ಯಹೂದಿಗಳ ಮೇಲೆ ಅಟ್ಯಾಕ್ ಆಗ್ತದೆ. ಅದು ದಾಳಿಕೋರ ಕೂಡ ಪ್ಯಾಲೆಸ್ಟೈನಿಯನ್ ಅಲ್ಲ ಅವನು, ಬಟ್ ಹಿ ಅಸೋಸಿಯೇಟ್ಸ್ ಹಿಮ್ಸೆಲ್ಫ್ ವಿತ್ ದಟ್ ಬಿಕಾಸ್ ಆಫ್ ದ ಲಿಂಕೇಜ್ ಆಫ್ ಫೇತ್. ಧಾರ್ಮಿಕ ನಂಬಿಕೆ ಕಾರಣಕ್ಕಾಗಿ ಅಲ್ಲಿ ನಮ್ಮವರ ಮೇಲೆ ನಡೆದ ದೌರ್ಜನ್ಯಕ್ಕೆ ನಾವು ತೋರಿಸ್ತೀನಿ. ಒಂದು ಲಿಂಕ್ ಇದೆ. ಈ 3 ಪಿಲ್ಲರ್ ಮೇಲೆ ಈ ಒಂದು ಘರ್ಷಣೆ ನಿಂತಿದೆ. ಒಂದು ಐಡಿಯಾಲಜಿ, ಇನ್ನೂ ಒಂದು ಪೊಲಿಟಿಕಲ್, ಮೂರನೇದು ದ ಲ್ಯಾಕ್ ಆಫ್ ನ್ಯಾಷನಲ್ ಬೌಂಡ್ರೀಸ್ ಆ್ಯಂಡ್ ದ ಬಿಲೀಫ್ ಆನ್ ಫೇತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.